ಸದಾ ಸೋಲನ್ನೇ ಕಾಣ್ತಾ ಇರುವಂಥ ವ್ಯಕ್ತಿ ಕೂಡ ಒಂದಲ್ಲ ಒಂದಿನ ಗೆಲುವು ಕೂಡ ಕಾಣಲೇಬೇಕಾಗುತ್ತೆ. ಯಾಕಂತಂದರೆ ಸೋಲು ಮತ್ತು ಗೆಲುವು ಹೇಳುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಲಾರಾಶಿಯ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 30ರವರೆಗೆ ಭವಿಷ್ಯ ಹೇಗಿದೆ ಹೇಳೋದನ್ನು ಒಂದೊಂದಾಗಿ ನೋಡ್ಕೊಂಬರೋಣ. ಈ ಸೆಪ್ಟೆಂಬರ್ 10ರಿಂದ 30ರವರೆಗೆ ಯಾವ ರೀತಿ ಇದೆ ಅಂತಂದರೆ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ನೀವು ಹೇಳ್ಬೋದು, ನೀವು ಪ್ರತಿ ತಿಂಗಳು ಹೇಳ್ತಾ ಇರ್ತೀರಿ, ಪ್ರತಿಯೊಂದು ವಿಡಿಯೋಗಳಲ್ಲೂ ಅದೇ ಥರ ಇರುತ್ತೆ, ಆದರೆ ಯಾವುದು ಕೆಲಸ ಆಗ್ತಾ ಇಲ್ಲ ಅಂದ್ಕೊಂಡು. ಆದರೆ ಈ 10ರಿಂದ 30 ಒಂದು 20 ದಿನದ ಅವಧಿಯಲ್ಲಿ ಏನೆಲ್ಲ ಚೇಂಜಸ್ಗಳು ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಹೇಳುವಂಥದ್ದು ಅತಿ ಮುಖ್ಯವಾಗಿರ್ತದೆ ಅಲ್ವಾ. ಯಾವುದೇ ಒಂದು ಅಪಘಾತವಾಗಬೇಕಾದ್ರೂ ಕೂಡ ಒಂದು ರಸ್ತೆಯಲ್ಲಿ ಅದೇನು 20 ದಿನ 30 ದಿನ ಹಿಡಿಯೋದಿಲ್ಲ, ಒಂದು ಕ್ಷಣದಲ್ಲಿ ಕೆಲವೊಂದಿಷ್ಟು ಅಪಘಾತಗಳು ನಡ್ಕೊಂಡು ಹೋಗ್ಬಿಡುತ್ತೆ, ಒಂದು ಬಿಟ್ಸಲ್ಲಿ ನಡೆಯುತ್ತೆ. ಹಾಗಾಗಿ ಮನುಷ್ಯನ ಒಂದು ಜೀವನ ಕೂಡ ಅಷ್ಟೇ, ಒಂದು ಸೆಕೆಂಡಲ್ಲಿ ಏನು ಬೇಕಾದರೂ ನಡೀಬಹುದು. ಈ ಸೆಪ್ಟೆಂಬರ್ ಮಾಸದಲ್ಲಿ ಈ ತುಲಾರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಕ್ಸಸ್ಸನ್ನು ಕಾಣಬಹುದು. ಇವತ್ತಾಗಲೇ 10ನೇ ತಾರೀಕು ಬರ್ತಾ ಇದೆ. 10ರಿಂದ 30ನೇ ತಾರೀಕುವರೆಗೂ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ರೇಟ್ ಹೇಳುವಂಥದ್ದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಣ ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗುವಂಥ ಸಮಯ ಈ ಸೆಪ್ಟೆಂಬರ್ ಮಾಸದಲ್ಲಿದೆ. ಯಾವುದೇ ಒಂದು ನನಗೆ ವೈಯಕ್ತಿಕವಾಗಿ ನಿಮ್ಗೆ ನಾನು ಹೇಳಬೇಕು ಅಂತಂದರೆ, ಏನಾದರೂ ಒಂದು ದೊಡ್ಡದಾದಂಥ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಈ 20 ದಿನಗಳ ಒಳಗೆ ಖಂಡಿತವಾಗ್ಲೂ ನಡೀಲಿಕ್ಕಿದೆ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೇ ಅರ್ಥ ಆಗ್ತಾ ಹೋಗ್ತದೆ. ಕೇಂದ್ರದಲ್ಲಿ ಶುಕ್ರ ಗ್ರಹ ಇರುವಂಥದ್ದು, ಇದು ನಿಮ್ಮ ಒಂದು ರಾಶಿಯ ಗೋಚಾರ ಫಲದಲ್ಲಿ ಅತಿ ಉತ್ತಮವಾದಂಥ ಒಂದು ಬೆಂಬಲವನ್ನು ಸೂಚಿಸ್ತದೆ. ಆದರೆ ಶನಿ ಅಷ್ಟೊಂದೇನು ಚೆನ್ನಾಗಿಲ್ಲ ಈ ತಿಂಗಳು. ನಾನು ಇರೋದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಶನಿ ಅಷ್ಟೊಂದು ಚೆನ್ನಾಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ ಅಲ್ಲಿ ಏನು ಮಾಡಬೇಕು ತಾವು ಕೇಳಿದರೆ, ಸಿಕ್ಕಿದ್ದನ್ನೆಲ್ಲ ತಿನ್ನೋಕೆ ಹೋಗಬೇಡಿ. ದಯವಿಟ್ಟು ಈ ಸ್ಟ್ರೀಟ್ ಫುಡ್ಡುಗಳಾಗಿರಲಿ ಅಥವಾ ಹೋಟೆಲ್ಗಳಲ್ಲಿ ಜಾಸ್ತಿ ಊಟ ಮಾಡ್ತಾ ಇರುವಂಥದ್ದು, ಮನೆ ಊಟನ ಆದಷ್ಟು ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಊಟ ಮಾಡುವಂಥದ್ದು ಅತಿ ಸೂಕ್ತವಾಗಿರುವಂಥದ್ದು. ಏನೋ ಅರ್ಜೆಂಟ್ ಇದೆ, ಏನೋ 1 ದಿನ 2 ದಿನ ನಡೆಯುತ್ತೆ, ಕಂಟಿನ್ಯೂಟಿ ನೀವು ಹೋಟೆಲಲ್ಲೇ ಊಟ ಮಾಡ್ಕೊಂಡಿದ್ರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಆ್ಯಸಿಡಿಟಿಗಳು ಅಥವಾ ಹೊಟ್ಟೆ ಕೆಡುವಂಥ ಕೆಲವೊಂದಿಷ್ಟು ತೊಂದರೆಗಳು ಬರಬಹುದು. ಹಾಗಾಗಿ ಊಟ ಉಪಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ, ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಜೀವನದತ್ತ ನಾವು ನೋಡೋದಿದ್ರೆ, ಪಂಚಮದಲ್ಲಿ ರಾಹು ಏನು ಇದ್ದಾಗ ಏನಾಗ್ತದೆ ಕೇಳಿದರೆ, ಒಂದು ನಿಮ್ಮ ಮೈಂಡನ್ನು ಕನ್ಫ್ಯೂಷನ್ ಜಾಸ್ತಿ ಇರುವಂಥದ್ದು, ಓದಲಿಕ್ಕೆ ಅಷ್ಟೊಂದು ಮನಸ್ಸು ಕೊಡದೇ ಇರುವಂಥದ್ದು. ಏನೀಗ ಓದಬೇಕು ಅಂದ್ಕೊಂಡು ಕೂತ್ಕೊಳ್ತೀರ, ನಿಮ್ಮ ಮೈಂಡು ಎಲ್ಲೋ ಇರ್ತದೆ ಒಂದು 5 ಕಿಲೋಮೀಟ್ರ್ ಆ ಕಡೆಗೆ. ಇಲ್ಲ ಅಂತಂದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋಣ ಹೇಳುವಂಥದ್ದೊಂದು ಮೂಡ್ ಸ್ವಿಂಗ್ ಆಗೋದು, ಅಥವಾ ಯಾರೋ ಒಬ್ಬರು ಫ್ರೆಂಡ್ ಕಾಲ್ ಮಾಡಿದಾಗ ಬುಕ್ಕಲ್ಲಿ ಮಡಚಿಟ್ಬಿಟ್ಟು ಹಾಗೆ ಹೋಗುವಂಥದ್ದು, ಅಥವಾ ನೀವು ಬುಕ್ ಓಪನ್ ಮಾಡಿ ಕೂತ್ಕೊಂಡ್ರೂ ಕೂಡ ನಿಮ್ಮ ತಲೆ ಎಲ್ಲೆಲ್ಲೋ ಓಡ್ತಾ ಇರ್ತದೆ. ಹಾಗಾಗಿ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏಕಾಗ್ರತೆ ಮುಖ್ಯವಾಗಿರ್ತದೆ. ಈ ಕನ್ಫ್ಯೂಷನ್ಗಳಿಂದ ದೂರ ಇರಬೇಕಾಗ್ತದೆ. ಹಾಗೆ ಈ ಹೊರಗಡೆ ಅಡ್ಡಾಡುವಂಥದ್ದು ಇರ್ತದಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಅತಿ ಸೂಕ್ತ ಅಂತ ಹೇಳ್ತೇನೆ. ಇನ್ನು ತುಲಾರಾಶಿಯ ಒಂದು ಕೌಟುಂಬಿಕ ಜೀವನ ಅಂತ ನೋಡೋದಿದ್ರೆ, ನಿಮ್ಗೆ ಕೌಟುಂಬಿಕ ಆಗಿರಲಿ, ಶಿಕ್ಷಣದ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ಆರೋಗ್ಯದ ಬಗ್ಗೆ ಕೂಡ ಹೇಳಿದೆ. ಈ ತುಲಾರಾಶಿಯವರ ಇನ್ನು ಮುಂದೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳೇನು ಬರ್ತದೆ ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗೂ ಕೂಡ ತುಂಬ ಕುತೂಹಲ ಅನ್ನಿಸ್ತು ಈ ಪಂಚಾಂಗ ನೋಡಿದಾಗ. ಇನ್ನು ಮುಂದೆ ನೋಡೋದಿದ್ರೆ ಒಂದು ಕೌಟುಂಬಿಕ ಜೀವನ ಅಂತ ಬಂದಾಗ ಕೇಂದ್ರದಲ್ಲಿ ಶುಕ್ರ ಗ್ರಹ ಅಂತ ಅಂದೆ. ಹೀಗಾಗಿ ಕೌಟುಂಬಿಕ ಜೀವನ ಸೆಪ್ಟೆಂಬರ್ 14ರ ನಂತರದಲ್ಲಿ ನಿಮಗೆ ಅತಿ ಉತ್ತಮವಾಗಿರ್ತದೆ. ಯಾಕಂತಂದರೆ ಸೆಪ್ಟೆಂಬರ್ 14ರಂದು ಮಂಗಲ ಗ್ರಹದ ಬದಲಾವಣೆ ಏನಾಗ್ತದೆ ಕೇಳಿದ್ರೆ, ನೇರವಾಗಿ 7ನೇ ಮನೆಗೆ ಪ್ರವೇಶ ಆಗುವಂಥದ್ದು. ಹಾಗಾಗಿ ಮದುವೆಯ ಒಂದು ಕೌಟುಂಬಿಕ ಜೀವನ ಹೇಳುವಂಥದ್ದು ನೀವು ಎಂಜಾಯ್ ಮಾಡ್ಕೊಂಡು ಜೀವನ ಮಾಡುವಂಥ ಸೌಭಾಗ್ಯ ನಿಮಗೆ ಬರ್ತದೆ. ನೀವು ಈ ಗೋಚಾರ ಫಲ ನಿಮಗೆ ಅಷ್ಟೊಂದೇನು ಒಂದು 85% ಖಂಡಿತವಾಗ್ಲೂ ಅಪ್ಲಿಕೇಬಲ್ ಆಗಿರ್ತದೆ. ಅದರಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ವೇರಿಯೇಷನ್ಗಳು ಬಂದರೆ ನಿಮ್ಮ ಮೂಲ ಜಾತಕನ ಖಂಡಿತವಾಗ್ಲೂ ಯಾವುದಾದ್ರು ಒಳ್ಳೆಯ ಜ್ಯೋತಿಷಿಗಳಿಗೆ ತೋರಿಸಿ, ಯಾವುದಾದ್ರು ಒಳ್ಳೆಯ ಅಸ್ಟ್ರಾಲಜರಿಗೆ ತೋರಿಸಿ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ನೀವು ತಿಳ್ಕೊಬೋದು. ಹಾಗಾಗಿ ಈ 7ನೇ ಮನೆಗೆ ಮಂಗಲನ ಎಂಟ್ರಿ ಯಾವಾಗ ಆಗ್ತದೆ, ಮಂಗಲನ ಒಂದು ಆಗಮನ ಯಾವಾಗ ಆಗ್ತದೆ, ಜೀವನ ಅತಿ ಉತ್ತಮವಾಗಿರ್ತದೆ ಈ ಕೌಟುಂಬಿಕ ಜೀವನ ಹೇಳುವಂಥದ್ದು. ಆದರೆ ಒಂದು ನೀವು ನೆನಪಿನಲ್ಲಿ ಇಟ್ಕೋಬೇಕು, ಈ ತುಲಾರಾಶಿಯವರು ಸೆಪ್ಟೆಂಬರ್ 14ರ ನಂತರದಲ್ಲಿ 7ನೇ ಮನೆಗೆ ಮಂಗಲನ ಆಗಮನ ಅತಿ ಉತ್ತಮ ಅಂತಂದೆ. ಅದೇ ರೀತಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಕೊಂಚ ಏರುಪೇರು ಸಾಧ್ಯತೆಗಳಿದೆ. ಹಾಗಾಗಿ ನೀವು ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು ಅತಿ ಸೂಕ್ತ. ಇನ್ನು
ನಿಮ್ಮ ಭಾಗ್ಯಸ್ಥಾನ ಅದೃಷ್ಟ ಅಂತ ನಾವು ನೋಡೋದಿದ್ರೆ ಲಕ್ ಅಂದ್ಕೊಂಡು ಏನು ನೀವು ಹೇಳ್ತೀವಿ, ಅದು ಏನೋ ಒಂದು ಗಾದೆನೇ ಇದೆಯಲ್ಲ, ಎಷ್ಟೇ ನೀವು ಪರಿಶ್ರಮ ಪಟ್ಟರು, ಎಷ್ಟೇ ನೀವು ಕಷ್ಟಪಟ್ಟರು ಕೂಡ ಲಕ್ಕು ಹೇಳುವಂಥ ಸಾಥ್ ಕೊಡಬೇಕು ಹೇಳುವಂಥದ್ದು. ಈ ಲಕ್ ಹೇಗಿದೆ? ಹಾಗಾಗಿ ಈ ಲಕ್ ವಿಷಯದಲ್ಲಿ ಬಂದರೆ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಕೇಳಿದ್ರೆ, ಪ್ರವಾಸ ಭರಿತ ಕೆಲಸಗಳಲ್ಲಿ ಅತ್ಯಂತ ಉನ್ನತಿಯನ್ನು ಹೊಂದುತ್ತಿರುವಂಥದ್ದು. ಪ್ರವಾಸ ಭರಿತ ಕೆಲಸ ಅಂತಂದರೆ ಕೆಲವೊಬ್ಬರು ಮಾರ್ಕೆಟಿಂಗಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಬಿಸ್ನೆಸ್ ಮೀಟಿಂಗು ಅಥವಾ ಬಿಸ್ನೆಸ್ ಇವೆಂಟು ಅಂದ್ಕೊಂಡು, ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಗೆ ಹೋಗ್ಬಿಟ್ಟು ಓಡಾಟ ಭರಿತವಾದಂಥ ಕೆಲಸ ಯಾರೆಲ್ಲ ಮಾಡ್ತಾಯಿದ್ದೀರೋ, ಇದು 100% ನಾನು ಹೇಳ್ತಿರುವಂಥದ್ದು ಒಂದು ಮಾರ್ಕೆಟಿಂಗೇ ಆಗುತ್ತೆ. ಅಂಥ ಒಂದು ಕೆಲಸಗಳಲ್ಲಿ ಅತಿ ಉನ್ನತಿಯನ್ನು ಪಡಿತೀರಾ. 4 ಜನರ ಒಂದು ಕಾಂಟ್ಯಾಕ್ಟ್ ಆಗುವಂಥದ್ದು, ಭೇಟಿ ಆಗುವಂಥದ್ದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇರ್ತದೆ. ಅದೇ ರೀತಿಯಾಗಿ ಇನ್ನು ಬಿಸ್ನೆಸ್ ವಿಚಾರ ಅಂತ ಬಂದರೆ, ಬಿಸ್ನೆಸ್ ಮಾತ್ರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಉತ್ತಮವಾಗಿದೆ. ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅದರಲ್ಲಿ ಪರ್ಟಿಕ್ಯುಲರ್ ಇದೇ ಬಿಸ್ನೆಸ್ಸು ಅಂತ ನಾನು ಹೇಳೋದಿಲ್ಲ, ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಬಂತು. ಈ ತುಲಾರಾಶಿಯವರು ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ ಅವರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ನಾನು ನಿಮ್ಗೆ ಪಾಯಿಂಟ್ ಮಾಡಿ ಹೇಳಬೇಕು ಅಂತಂದರೆ, ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ, ಯಾರೆಲ್ಲ ಕಂಪ್ನಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅಥವಾ ಯಾರೆಲ್ಲ ಬಂದುಬಿಟ್ಟು ಶೇರ್ ಮಾರ್ಕೆಟಿಂಗು ಅಥವಾ ಟ್ರೇಡಿಂಗಲ್ಲಿ ಅಮೌಂಟ್ ಹೂಡಿಕೆ ಮಾಡೋರು, ಖಂಡಿತವಾಗಲೂ ಕೂಡ ಇವರಿಗೆ ಈ ಸೆಪ್ಟೆಂಬರ್ 15ನೇ ತಾರೀಕಿನ ನಂತರದಲ್ಲಿ ಅತಿ ಉತ್ತಮವಾಗಿದೆ. ಯಾಕಂತಂದರೆ ಇದು ಫೈನಾನ್ಸ್ ಮ್ಯಾಟ್ರ್ ಆಗಿರ್ತದೆ, ತಿಳ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಹಣಕಾಸಿನ ವಿಷಯ. 15ನೇ ತಾರೀಕಿನ ನಂತರ ನಾನು ಗೋಚಾರ ಫಲದಲ್ಲಿ ಚೆನ್ನಾಗಿದೆ ಅಂತಂದೆ. ಆದರೆ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದರೂ ಒಂದು ಇನ್ವೆಸ್ಟರ್ ಇದ್ದರೆ, ಅಥವಾ ಶೇರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿರೋರು, ಟ್ರೇಡಿಂಗ್ ಮಾಡ್ತಾ ಇರೋರು ಇದ್ದರೆ, ನಿಮ್ಮ ಮೂಲ ಜಾತಕನ ಒಂದು ಸರಿ ತೋರಿಸ್ಕೊಳ್ಳಿ ಯಾರಿಗಾದರೂ, ಒಳ್ಳೆ ನುರಿತ ಜ್ಯೋತಿಷಿಗಳಿಗೆ. ಅದರ ನಂತರ ಹೂಡಿಕೆ ಮಾಡೋದು ಅತಿ ಸೂಕ್ತ. ಇನ್ನು ನಿಮಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ IT ಆಗಿರಲಿ, ನಾನ್ IT ಆಗಿರಲಿ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಭಾಗ್ಯ ಹೇಳುವಂಥದ್ದಿದೆ, ಅದು ಗೌರ್ಮೆಂಟ್ ಆದರೂ ಬಂತು. ಇನ್ನೊಂದು, ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ಕಾಳಜಿ ಜಾಸ್ತಿ ಆಗ್ತದೆ, ನೀವು ಬಹಳ ಆಸಕ್ತಿಯನ್ನು ವಹಿಸ್ತೀರಾ, ಮತ್ತು ಅದ್ರ ಬಗ್ಗೆ ಒಂದು ವಿಶೇಷವಾದ ಆಸಕ್ತಿ ದಿನದಿಂದ ದಿನಕ್ಕೆ ಹುಟ್ಟುತ್ತಾನೇ ಹೋಗ್ತದೆ. ಯಾವತ್ತೂ ಕೂಡ ನಾವು ಮಾಡ್ತಿರುವಂಥದ್ದು ಕೆಲಸದಲ್ಲಿ ಆಸಕ್ತಿ ಯಾವಾಗ ಜಾಸ್ತಿ ಆಯಿತೋ ಅದರಲ್ಲಿ ಯಶಸ್ಸು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಲ್ಲಿ 4 ಜನರ ಒಂದು ಪ್ರಶಂಸೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ, ನೀವು ಮಾಡುವಂಥ ಕಾರ್ಯದ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅಸೂಯೆ ಬೇಡ, ಅಥವಾ ನಿರಾಸಕ್ತಿ ಬೇಡ, ಅಥವಾ ನಿರ್ಲಜ್ಜತನ ಬೇಡ. ನೀವು ಮಾಡ್ತಿರುವಂಥ ಕೆಲಸನೇ ನಿಮ್ಗೆ ಇವತ್ತು ಹೊಟ್ಟೆ ತುಂಬಿಸ್ತಾ ಇರೋರು, ಪಕ್ಕದ ಮನೆಯವರು ಯಾರೂ ಬಂದುಬಿಟ್ಟು ನಿಮಗೆ ಹೊಟ್ಟೆ ತುಂಬಿಸ್ತಾ ಇಲ್ಲ. ನಾನು ಮಾಡ್ತಿರುವಂಥದ್ದು ಒಂದು ಚಿಕ್ಕ ಕೆಲಸ ಅಂದ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಅಸೂಯೆ ಪಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಕೀಳರಿಮೆ ಪಡ್ಕೊಳ್ಳುವಂಥದ್ದು ತುಂಬ ತಪ್ಪು. ನೀವು ಏನೇ ಕೆಲಸ ಮಾಡಿ ಮೋಸದ ದಾರಿ ಮಾತ್ರ ಹಿಡಿಬೇಡಿ. ನಿಮ್ಮಲ್ಲಿ ಯಾವುದೇ ಒಂದು ಮೋಸ, ಅಸೂಯೆ ಇಲ್ಲ ಅಂತಂದರೆ ನೀವು ಮಾಡುತ್ತಿರುವಂಥ ಕೆಲಸನೇ ನಿಮಗೆ ಜೀವನ ಮತ್ತು ನಿಮ್ಮ ಭವಿಷ್ಯವನ್ನು ರೂಪಣೆ ಮಾಡ್ತದೆ. ಇದು ಯಾವತ್ತೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ನಿಮ್ಮ ಒಂದು ತವಕ ಜಾಸ್ತಿ ಆಗುವಂಥದ್ದು ಈ ಅದೃಷ್ಟದ ವಿಚಾರದಲ್ಲಿ, ಈ ಕೆರಿಯರ್ ವಿಚಾರ ಅಂತ ಬಂದರೆ, ನಿಮ್ಮ ಕೆಲಸದಲ್ಲಿ ನಿಮಗೆ ಸ್ವಲ್ಪ ತವಕ ಜಾಸ್ತಿ ಈ ಕೆಲಸ ಇವತ್ತೇ ಮಾಡಿಬಿಡೋಣ, ಇವತ್ತೇ ಮುಗಿಸ್ಬಿಟ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ನಾಳೆ ಆದರೆ ಪೆಂಡಿಂಗ್ ಆಗೋಗುತ್ತೆ ಹೇಳುವಂಥದ್ದು ಒಂದು ಆಲಸ್ಯತನ ದೂರ ಆಗ್ತದೆ ಅಂತ ನಾನು ಹೇಳಬಲ್ಲೆ. ಇದರಲ್ಲಿ ಟೋಟಲಿ ನಿಮಗೆ ಹೇಳಬೇಕು ಅಂತಂದರೆ ಸರ್ವಶ್ರೇಷ್ಠವಾಗಿದೆ. ಈ ತಿಂಗಳಿನ 10ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಕೂಡ ನಿಮ್ಮ ಬಿಸ್ನೆಸ್ಸು ಸರ್ವಶ್ರೇಷ್ಠವಾಗಿದೆ. ಯಾರೇ ಒಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದರೂ ಕೂಡ ನಿಮ್ಮ ನಿಷ್ಠೆ, ನಿಮ್ಮ ಪರಿಶ್ರಮ, ನಿಮ್ಮ ಒಂದು ಸತ್ಯದ ನಡೆ ಇದೇ ನಿಮಗೆ ಕಾಪಾಡ್ಕೊಂಡು ಹೋಗ್ತದೆ, ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಫೈನಾನ್ಸಲ್ಲಿ ಯಾರೆಲ್ಲ ಒಂದು ಕೆಲಸ ಮಾಡ್ತಾ ಇರೋರು, ಅಕೌಂಟ್ಸ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರು, ಅವರಿಗೂ ಕೂಡ ಈ ತಿಂಗಳಲ್ಲಿ ಕೆಲಸ ಇಲ್ಲದೇ ಇರುವಂಥ ವ್ಯಕ್ತಿಗಳಿಗೆ ಕೆಲಸ ಸಿಗುವಂಥ ಭಾಗ್ಯ ಕೂಡ ಈ ಸೆಪ್ಟೆಂಬರಲ್ಲಿ ಇದೆ. ಹಾಗಾಗಿ ಪ್ರಯತ್ನ ನಿಮ್ಮದಾಗಿರಬೇಕು. ನಿಮ್ಮ ಗ್ರಹಗತಿಗಳು ಚೆನ್ನಾಗಿದೆ ಅಂದ್ಕೊಂಡು ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಕಾಲ್ಗೋಸ್ಕರ ವೇಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಗ್ರಹಗತಿಗಳು ಬಂದುಬಿಟ್ಟು ನಿಮಗೆ ಕೆಲಸ ಕೊಟ್ಬಿಟ್ಟು ಹೋಗೋದಿಲ್ಲ, ಅಥವಾ ಈ ಗ್ರಹಗಳು ಬಂದುಬಿಟ್ಟು ನಿಮಗೆ ಕಾಲ್ ಮಾಡ್ಕೊಂಡು ಹೋಗೋದಿಲ್ಲ. ನಿಮ್ಮ ಪರಿಶ್ರಮ, ನಿಮ್ಮ ಒಂದು ಹಿಂಬಾಲಿಕೆ ಇದ್ದೇ ಇರಬೇಕಾಗ್ತದೆ. ಎಲ್ಲೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಅವ್ರಿಗೆ ಮೇಲ್ ಥ್ರೂನೋ ಅಥವಾ ವಾಟ್ಸಪ್ ಥ್ರೂನೋ ನೀವು ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ಆವಾಗಲೇ ನಿಮ್ಮ ಒಂದು ಏಳಿಗೆಗೆ ಅಥವಾ ನಿಮ್ಮ ಸಿಗುವಂಥ ಕೆಲಸಕ್ಕೆ ಒಂದು ಉತ್ತರ ಸಿಗುವಂಥದ್ದು. ಹಾಗಾಗಿ ಅದನ್ನು ಫಾಲೋ ಮಾಡ್ತಾ ಇರಬೇಕು ನೀವು. ಇನ್ನು ಬಿಸ್ನೆಸ್ ಮೆನ್ಗಳಿಗೆ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಬಿಸ್ನೆಸ್ ಅಂತಂದ ಮೇಲೆ ನಿಮಗೆ ಕಾಂಪಿಟೇಟರ್ ತುಂಬ ಜನ ಜಾಸ್ತಿ ಇರ್ತಾರೆ, ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ಅದಾಗಿದ ಮೇಲೆ ಬೇರೆ ಬೇರೆ ದೇಶದಿಂದನೂ ಕೂಡ ಕಾಂಪಿಟೇಟರ್ಗಳು ಉಟ್ಕೊಂಡ್ಬಿಡ್ತಾರೆ.
ನಿಮ್ಮ ಪ್ರಾಡಕ್ಟು ಅಥವಾ ನಿಮ್ಮ ಒಂದು ಕಂಪ್ನಿಯ ಒಂದು ಸ್ಟ್ರಾಟಜಿ ಚೆನ್ನಾಗಿದ್ದಾಗ ಕಾಂಪಿಟೇಟರ್ಗಳು ನಾರ್ಮಲಾಗಿ ಉಟ್ಕೊಳ್ತಾರೆ. ಹಾಗಾಗಿ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಬೇಕಾಬಿಟ್ಟಿ ಸಲಹೆ ಕೊಡುವಂಥ ವ್ಯಕ್ತಿಗಳು ಸಿಗಬಹುದು. ನೆನಪಲ್ಲಿಟ್ಕೊಳ್ಳಿ, ಬೇಕಾಬಿಟ್ಟಿ ಪುಕ್ಷಟೆ ಬಂದುಬಿಟ್ಟು ನಿಮಗೆ ಸಲಹೆ ಕೊಡುವಂಥದ್ದು, ಆ ಸಲಹೆ ಎಲ್ಲೂ ನಿಮಗೆ ವರ್ಕೌಟ್ ಆಗೋದಿಲ್ಲ. ಅದು ಕೆಲಸಕ್ಕೆ ಬಾರದಿರುವಂಥ ಸಲಹೆಗಳಿರ್ತದೆ. ಅಂತಹ ಸಲಹಾಗಾರರಿಂದ ಆದಷ್ಟು ದೂರ ಇರಿ. ನೋಡಿ, ಕೆಲವೊಂದು ಸಾರಿ ಅತಿ ದಡ್ಡನೂ ಕೂಡ ಅತಿ ಉತ್ತಮವಾದಂಥ ಉತ್ತರ ಕೊಡುವಂಥದ್ದು ಇರ್ತದೆ. ಕೆಲವೊಬ್ಬರು ಅತಿ ಬುದ್ಧಿವಂತರು ಕೂಡ ನಿಮ್ಗೆ ಕೆಡಿಸ್ಬೇಕು ಅಂದ್ಕೊಂಡ್ಬಿಟ್ಟು ದಡ್ಡತನದ ಉತ್ತರ ಕೊಟ್ಬಿಟ್ಟು ಹೋಗೋರು ಇರ್ತಾರೆ, ಸಲಹೆ ಕೊಡೋರು ಇರ್ತಾರೆ. ಹಾಗಾಗಿ ಅಂತಹ ಸಲಹೆಯನ್ನು ನೀವು ಪಡ್ಕೊಂಡಾಗ ಅದರಲ್ಲಿ ಯಾವುದು ಸೂಕ್ತ ಅಂದ್ಕೊಂಡು ಒಂದೋ ಎರಡೋ ನೀವು ಸೆಲೆಕ್ಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಅನುಷ್ಠಾನಕ್ಕೆ ತರೋಕ್ಕೆ ಹೋಗಬೇಡಿ. ಹಾಗಾಗಿ ಇಂಥ ಸಲಹೆಗಾರರಿಂದ ಸ್ವಲ್ಪ ಹುಷಾರಾಗಿರಿ. ಅದೇ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಏನಾದರೂ ನಿಮ್ಮ ಜೊತೆಗಿದ್ದರೆ ಅಥವಾ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಂತಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬ ಚೆನ್ನಾಗಿರ್ತದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿರ್ತದೆ. ಆ ಪಾರ್ಟ್ನರ್ಶಿಪ್ ಯಾರು ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಜೊತೆಗೂ ನಿಮ್ಮ ಸಂಬಂಧ ಚೆನ್ನಾಗಿರ್ತದೆ. ಆದರೆ ಹೊಸದಾಗಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದವರು ಆ ವ್ಯಕ್ತಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿ. ನಿಮ್ಮ ಹತ್ರ ಬರಬೇಕಾದ್ರೆ ಎಲ್ಲರೂ ಸ್ನೇಹಿತರಾಗೇ ಇರ್ತಾರೆ. ನಿಮ್ಮಿಂದ ದೂರ ಹೋಗಬೇಕಾದ್ರೆ ಅವ್ರು ದುಶ್ಮನ್ಗಳಾಗಿ ಹೋಗ್ತಾರೆ, ಶತ್ರುಗಳಾಗಿ ಹೋಗ್ತಾರೆ ಹೇಳುವಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಯಾಕಂತಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಹಣದ ವ್ಯವಹಾರ ಇದ್ದೇ ಇರ್ತದೆ. ಎಲ್ಲ ಹಣ ಇರ್ತದೋ ಅಲ್ಲಿ ಆಸೆಗಳು ಜಾಸ್ತಿ ಹುಡ್ತದೆ. ಎಲ್ಲ ಹಣ ಇರ್ತದೋ ಅಲ್ಲಿ ಅಸೂಯೆಗಳು ಜಾಸ್ತಿ ಹುಡ್ತದೆ. ಎಲ್ಲ ಹಣ ಇರ್ತದೋ ಅಲ್ಲಿ ರಿವೆಂಜ್ಗಳು ಜಾಸ್ತಿ ಉಟ್ಕೊಳ್ತಾ ಹೋಗ್ತದೆ. ನಾನು ಜಾಸ್ತಿ ಮಾಡ್ತಾನೋ ಅವನು ಜಾಸ್ತಿ ಮಾಡ್ತಾನೋ ನೋಡೇ ಬಿಡೋಣ ಹೇಳುವಂಥದ್ದು. ಹಾಗಾಗಿ ಅಂಥ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡುವಂಥ ವ್ಯಕ್ತಿಯನ್ನು ನೀವು ಹುಡ್ಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥದ್ದು ಅತಿ ಉತ್ತಮವಾಗಿರ್ತದೆ. ಇನ್ನು ವ್ಯಾಪಾರಿಗಳು ಅಂತಂದರೆ ನಾನು ಹೇಳ್ತಿರುವಂಥದ್ದು ಈ ಜನರಲ್ ಸ್ಟೋರ್ ಇಟ್ಕೊಂಡಿದ್ದವರು, ತರಕಾರಿ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ದಿನಬಳಕೆಯ ವ್ಯಾಪಾರ ಮಾಡ್ತಿರುವಂಥವ್ರು, ಅಥವಾ ಸಣ್ಣ ಪುಟ್ಟ ಈ ತಳ್ಳೋಗಾಡಿಯಲ್ಲಿ ತರಕಾರಿ ಮಾರಾಟ ಮಾಡ್ತಿರುವಂಥವ್ರು, ಒಂದು ಚಪ್ಪಲ್ ಅಂಗಡಿ ಇಟ್ಕೊಂಡಿದ್ದವರು, ಒಂದು ಗ್ರಂಥಿಗೆ ಅಂಗಡಿ ಇಟ್ಕೊಂಡಿದ್ದವರು, ಪ್ರತಿಯೊಂದು ವ್ಯಾಪಾರ ಅಂತಂದರೂ ಬಂತು. ಮನೆಯಿಂದ ಗೃಹಿಣಿಯರ ಕೆಲಸ ಮಾಡ್ತಿರೋರಿಗೂ ಕೂಡ ಬಂತು ಇದು ಮಾತು. ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದಂಥ ಒಂದು ಲಾಭ ಕೂಡ ನೀವು ಪಡ್ಕೊಳ್ಳುವಂಥದ್ದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತದೆ. ಅದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ಯಾರಿಗೆಲ್ಲ ಬಂದು ಒಂದು ವಿವಾಹ ಭಾಗ್ಯ, ಯಾರಿಗೆಲ್ಲ ಮದುವೆ ಆಗಲಿಲ್ಲ ಅವರಿಗೂ ಕೂಡ ಒಂದು ವಿವಾಹ ಭಾಗ್ಯ ಹೇಳುವಂಥದ್ದಿದೆ, ಪ್ರಯತ್ನ ನೀವು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ವಿಶೇಷ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದರೆ ಯಾರಿಗೆಲ್ಲ ಸಂತಾನ ಇನ್ನೂ ಆಗಲಿಲ್ಲ, ಮದುವೆಯಾಗಿ 2 ವರ್ಷ ಆಯಿತು, 10 ವರ್ಷ ಆಯಿತು, ಇಂಥವರಿಗೆಲ್ಲ ಬಂದುಬಿಟ್ಟು ಒಂದು ಸಂತಾನದ ಭಾಗ್ಯ ಹೇಳುವಂಥದ್ದು ಈ ಸೆಪ್ಟೆಂಬರ್ ಮಾಸದಲ್ಲಿದೆ. ಹಾಗಾಗಿ ನಿಮ್ಮ ಕುಲದೇವರನ್ನು ನೆನೆಸ್ಕೊಂಡು ನೀವು ಮಾಡಬೇಕಾಗಿರುವಂಥದ್ದು ಪ್ರಯತ್ನನ ನೀವು ಮಾಡಿ, ಖಂಡಿತವಾಗಲೂ ಕೂಡ ನಿಮಗೆ ಸಂತಾನ ಪ್ರಾಪ್ತಿಯ ಭಾಗ್ಯ ಇದೆ. ಅದೇ ರೀತಿಯಾಗಿ ಇನ್ನು ತುಲಾರಾಶಿಯ ದೈನಿಕ ಭವಿಷ್ಯ ಯಾವ ರೀತಿ ಇದೆ ಅಂತಂದರೆ 10ನೇ ತಾರೀಕಿನಂದು ನಿಮಗೆ ಸ್ವಲ್ಪ ಕಂಟ್ರೋಲ್ ಅಗತ್ಯ ಆಗಿರ್ತದೆ. ಕಂಟ್ರೋಲ್ ಅಂದರೆ ತಾಳ್ಮೆ ಮುಖ್ಯ ಆಗಿರ್ತದೆ. ಸಿಡಿಮಿಡಿಗೊಳ್ಳುವಂಥದ್ದು ಅಥವಾ ಒಂದೇ ಸರಿ ಕೋಪ ಬರುವಂಥದ್ದು ಅಥವಾ ನಿಮ್ಮ ಮಾತು ಗಗನಕ್ಕೇರುವಂಥದ್ದು ಆಗ್ತದೆ. ನಿಮ್ಮ ಸಹಪಾಠಿಗಳ ಜೊತೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ, ನಿಮ್ಮ ಸಂಗಾತಿ ಜೊತೆ, ಯಾರದೇ ಜೊತೆಗಾದರೂ ಕೂಡ ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಆಡೋದು ತುಂಬ ಸೂಕ್ತ. 11 ಮತ್ತು 12ನೇ ತಾರೀಕಿಗೆ ಬಂದರೆ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅವರಿಗೆ ಅತಿ ಸೂಕ್ತವಾಗಿದೆ. ಮತ್ತು ಕೌಟುಂಬಿಕವಾಗಿ ಬರಬೇಕು ಅಂತಂದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಸಂಗಾತಿಯ ಜೊತೆಗೆ, ನಿಮ್ಮ ಹೆಂಡತಿಯ ಜೊತೆಗೆ ಅತಿ ಉಲ್ಲಾಸಭರಿತವಾದ, ಸಂತೋಷಭರಿತವಾದ ಒಂದು ಕಾಲ ಕಳೀಲಿಕ್ಕೆ ಸಿಗ್ತದೆ ನಿಮಗೆ. ಮತ್ತು ಅವ್ರ ಜೊತೆಗೆ ಅನ್ಯೋನ್ಯವಾಗಿ ನೀವು ಕೆಲವೊಂದು ವಿಚಾರಗಳನ್ನು ಕೂಡ ಹಂಚಿಕೊಳ್ಳುವಂಥದ್ದಾಗ್ತದೆ. ಇನ್ನು 13 ಮತ್ತು 14ನೇ ತಾರೀಕು ಸ್ವಲ್ಪ ನಿಮ್ಮ ಆರೋಗ್ಯದತ್ತ ಕಾಳಜಿ ವಹಿಸಬೇಕಾಗ್ತದೆ. 15ರಿಂದ 21ರವರೆಗೆ ಈ 7 ದಿನ ಮಾತ್ರ ನಿಮಗೆ ಅತಿ ಸೂಕ್ತವಾದದ್ದು, ಅತಿ ಅಮೂಲ್ಯವಾದಂಥದ್ದು. ಯಾಕೆ ಅಂತ ಕಿವಿಗೊಟ್ಟು ಕೇಳಿ ಈ ಮಾತನ್ನು. ನಿಂತು ಹೋದ ಕೆಲಸಗಳು ಆಗ್ತದೆ ಮತ್ತು ಈ ನಿಂತಹ ಕೆಲಸಗಳು ಮಾಡಲೇಬೇಕು ಹೇಳುವಂಥ ಅನಿವಾರ್ಯತೆ ಕೂಡ ಅದಾಗೆ ಬರುವಂಥದ್ದು. ಹಾಗಾಗಿ ನಿಮ್ಮ ನಿಂತ ಕೆಲಸಗಳು ಆಗ್ತದೆ, ನಿಮಗೆ ಮಾಡಲೇಬೇಕಾಗಿರುವಂಥ ಒಂದು ಅನಿವಾರ್ಯತೆ ಕೂಡ ಬರ್ತದೆ. ಹಾಗಾಗಿ ಈ ಡೇಟನ್ನು ಮಿಸ್ ಮಾಡ್ಕೋಬೇಡಿ, ನೀವು ಕೆಲಸ ಮಾಡಿ. ಇನ್ನು 22ರಿಂದ 23ನೇ ತಾರೀಕು ಕೆಲವೊಂದಿಷ್ಟು ರಿಸ್ಕ್ಗಳನ್ನು ತಗೊಳ್ತೀರಾ. ಫೈನಾನ್ಷಿಯಲಿ ನಾನು ಹೇಳ್ತಾ ಇರುವಂಥದ್ದು, ಸಾಲ ಕೊಡೋಕೆ ಹೋಗಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಕಣ್ಣು ಮುಚ್ಚಿ ಯಾರಿಗಾದರೂ ಸಾಲ ಕೊಟ್ಟು ಮೋಸ ಹೋಗ್ತೀರಾ, ಅದನ್ನು ಮಾಡೋಕ್ಕೆ ಹೋಗಬೇಡಿ 22, 23ರಂದು. ಇನ್ನು 24ರಿಂದ 30ನೇ ತಾರೀಕುವರೆಗೂ ಕೂಡ ಅತಿ ಉತ್ತಮದಲ್ಲಿ ಉತ್ತಮವಾಗಿರುವಂಥದ್ದು. ಸರ್ವ ಕಾರ್ಯಗಳು ಕೂಡ ನಿಮಗೆ ಲಭಿಸುವಂಥದ್ದು, ನಿಮ್ಮ ಸರ್ವ ಕಾರ್ಯಗಳು ಕೂಡ ನೆರವೇರುವಂಥದ್ದು
ಈ 24ರಿಂದ 30ನೇ ತಾರೀಕುವರೆಗಿದೆ. ಹಾಗಾಗಿ ಸಿಕ್ಕಂತಹ ಒಂದು ಸುವರ್ಣ ಸಮಯವನ್ನು ಉಪಯೋಗ ಮಾಡ್ಕೋಬೇಕು. ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಭದ್ರತೆಯತ್ತ ತಗೊಂಡು ಹೋಗಿ ಮುಂದೆ ಬರುವಂತಹ ದಿನಗಳು ಕೂಡ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ಒಂದು ಭವಿಷ್ಯಕ್ಕೆ ಉಜ್ವಲವಾದಂಥ ಒಂದು ಪರಿಣಾಮ ಬೀರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.